ಕೊಡಲ್ಲ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನನ್ನ ಮಗನ ಸೆಕೆಂಡ್ ಬರ್ಡೇ ಇರೋದ್ರಿಂದ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಯಾಕಂದ್ರೆ ಸಂಡೇ ಇರೋದ್ರಿಂದ ಮಕ್ಳ ಜೊತೆ ಆಡ್ಕೊಂಡು ಹೊರಗಡೆ ಇರ್ತಾನೆ. ನಾನು ಆರಾಮಾಗಿ ಪೂಜೆ ಮಾಡ್ಬೋದು, ಇಲ್ಲಾಂದ್ರೆ ಪೂಜೆ ಮಾಡಕ್ ಸಹ ಬಿಡಲ್ಲ. ಹಾಗಾಗಿ ಈಗ ಮಧ್ಯಾಹ್ನ ಆಗಿದೆ. ನಾನು ಮಧ್ಯಾಹ್ನ ಮೇಲೆ ಮಾಡ್ತಾ ಇದ್ದೀನಿ ಪೂಜೆ. ನನ್ನ ಮಗಂಗೂ ಪೂಜೆ ಆ ಥರ ಎಲ್ಲ ಇಂಟ್ರೆಸ್ಟ್. ನೋಡ್ತಾ ಇದ್ದೇನೆ. ಬಟ್ ಅವನ್ ದೇವ್ರ ಮನೇಲಿ ಬಿಟ್ರೆ ಎಲ್ಲ ಚೆಲ್ಲಾಕಿರ್ತಾನೆ. ನಾನು ಯಾವಾಗ ದೇವ್ರ ಮನೆಗೆ ಹೋದ್ರು ನನ್ನ ಮಗ ಬಂದ್ಬಿಡ್ತಾನೆ ಹಿಂದೆನೆ. ಬಟ್ ಏನಂದ್ರೆ ನಾನು ನೀಟಾಗಿ ಒಂದು ಅರೇಂಜ್ಮೆಂಟ್ ಮಾಡಿರ್ತೀನಿ, ಅದನ್ನೆಲ್ಲ ಅವ್ನು ಉಲ್ಟಾ ಪಲ್ಟಾ ಮಾಡಕ್ಕದಪ್ಪ, ಎಣ್ಣೆ ಆಯಿಲ್ ಎಲ್ಲ ಚೆಲ್ಲಾಕದ್ ಕೆಳಗಡೆ ಹಾಗೆ ಮಾಡ್ತಾನೆ. ಹಾಗಾಗಿ ಕರ್ಕೊಳಲ್ಲ. ಬಟ್ ಇವತ್ತಿನೇನು ಮಾಡೋಕ್ಕಾಗಲ್ಲ, ಬರ್ಡೇ ಏನೋ ಇಂಟ್ರೆಸ್ಟ್ ಇಂದ ನೋಡ್ಕೊಂಡ್ಬಿಟ್ಟು ಸೈಲೆಂಟಾಗಿ ಇಟ್ಸ್ಕೊಂಡಿದ್ದೀನಿ. ಭಜನೆ ಮಾಡ್ತಾವನೆ, ಹಾಡು ಹೇಳ್ತಾವನವನೇ. ಎಷ್ಟು ಟೈಮ್ ಬೇಡ ನಡಿಯಲ್ಲ ಕೊಡು. ವಿಶ್ ಮಾಡ ಬರ್ಡೇ. ಥ್ಯಾಂಕ್ ಯು ಕೊಡು ಶಾವನ್ ಪಪ್ಪಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಕೊಡಮ್ಮ. ಅದ್ವಿ ನಂಗೆ ಹ್ಯಾಪಿ ಬರ್ಡೇ ಚಾಕ್ಲೇಟ್ ನಂಗೆ ಕೊಡಲ್ಲ. ಅನ್ನದ ನಂಗೆ ಎಲ್ಲ ಓಪನ್ ಮಾಡಿ ಈಗ ತಿನ್ನಿಸ್ತೀನಲ್ಲ. ಈಗ ತಗ ಹಾಲು ಸ್ವಲ್ಪ ಆವಾಗ ಕೂಡ ಆಗಿಲ್ಲ ಬಾಯ್. ಅಮ್ಮ ಒಬ್ಬಟ್ಟು ಮಾಡ್ತಾ ಇತ್ತು ನೋಡ್ರೋ. ಹೆಂಗಿತ್ತಮ್ಮ ಒಬ್ಬಟ್ಟು? ಹೆಂಗಿತ್ತು ಇರಂಗ ಅವ್ನು ಹೇಳ್ತಾನೆ. ಹೆಂಗಾಯ್ತು ಸತಿ? ಚೆನ್ನಾಗಿಲ್ಲ. ನಾ ತಿಂತಾ ಇಲ್ಲ. ಚೆನ್ನಾಗಿಲ್ಲ ಅನ್ನ ಅದಕ್ಕೂ ಅದು ಕುಕ್ಕು ಬಿಡು ಮಗನೆ. ಎಲ್ಲ ಚಪಾತಿ ತರ ಬತ್ತಾವ ಮಗನೆ. ಈ ಮಕ್ಕಳ ಹತ್ರ ಅಗಳ್ರು ತುಂಬಿಸ್ತಾ ಇದ್ದೆ ಪಾತ್ರೆ. ಎಣ್ಣೆ ನೋಡ್ರಿ ಚಪಾತಿ ಮಾಡ್ತಾ ಇದ್ದೆ. ನಮ್ಮ ಹಸ್ಬೆಂಡು ನಮ್ಮ ಕುಕ್ಕಿಂಗ್ಗೆ ಕಮೆಂಟ್ರಿ ಕೊಡ್ತಾರೆ, ಇದೇನು ಚಪಾತಿ ಮಾಡ್ದಂಗೆ ಮಾಡ್ತಾ ಇದೆಯಾ ಅಂತ. ಅದೇ ಅಪ್ಪಾಜಿ ಚೆನ್ನಾಗಿತ್ತಾ? ಇವ್ ನೋಡ್ರಿ ಕೇಕ್ ತರಕ್ಕೆ, ಇವನ್ ಕೇಕ್ ತರಕ್ಕೆ ಹೋಗನ್ ಬಾ ಆಗೋ. ಅಷ್ಟು ಕುಕ್ಕಿಂಗು ನನಗೇನು ಬರ್ತಾನೆ ಇರಲಿಲ್ಲ. ಮ್ಯಾರೇಜ್ ಬಿಫೋರು ಆಫ್ಟರೇ ನಾನು ಕಲ್ತ್ಕೊಂಡಿದ್ದು. ಅದು ಮ್ಯಾರೇಜ್ ಆಗಿ ಒಂದು 5 ಮಂತ್ಸ್ಗೇನು ಯುಗಾದಿ ಹಬ್ಬ ಬಂತು. ಅವಾಗ ಒಬ್ಬಟ್ಟು, ಅದು ಬೇರೆ ಅಡುಗೆ ಮಾಡ್ಬೋದು, ಬಟ್ ಒಬ್ಬಟ್ಟನ್ನು ಸ್ವಲ್ಪ ಕಷ್ಟನೇ ಇಲ್ಲ. ಅವಾಗ ಎಲ್ಲ ತುಂಬ ಅಡುಗೆ ಎಲ್ಲ ಕೆಡ್ಸಾಕಿದ್ದೆ ಒಬ್ಬಟ್ಟು. ಬಟ್ ನಾವೇ ಇದ್ದಿದ್ದೇನು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಮನೇಲಿ ಏನೂ ಅಂದಿಲ್ಲ. ಬಟ್ ಈಗ ಎಲ್ಲ ಅಡುಗೆನ ಪರ್ಫೆಕ್ಟಾಗಿ ಮಾಡೋದು ಕಲ್ತಿದ್ದೀನಿ. ಅದೊಂದು ಖುಷಿ ನನಗೆ ಅನ್ಸುತ್ತೆ. ನಾನು ಹೆಂಗೆ ಕಲ್ತ್ಕೊಂಡೆ ಅಂತ ಪ್ರಾಕ್ಟೀಸ್ ಆತ ಅದೇ ಆಗುತ್ತೆ. ಇವಾಗ ಏನು ಹೆಚ್ಚು ಕಮ್ಮಿ ಆದ್ರೂ ನಾವೇ ಸಹ ಮಾಡಾಕ್ತೀವಿ, ಅಂದರೆ ಏನಾನ ಪ್ರಾಪರಾಗಿ ಮಾಡಿಲ್ಲ ಅಂದರೆ. ಮತ್ತೆ ಫಸ್ಟ್ ಟೈಮ್ ಅಲ್ಲ ನಿಮ್ಮ ದೊಡ್ಡಮ್ಮವ್ರು ಇರ್ತಾ ಇರೋದು ಬರ್ಡೇ, ಅದು ಅಗ್ದಿ ಬರ್ಡೇಗೆ ಸಾಕು ಎಲ್ರು ಇವರಿಬ್ಬಿಬ್ರು ಕಟ್ ಮಾಡ್ತಾರೆ ಶಿಫ್ಟ್. ನಾನು ಇಲ್ಲಿ ಹಪ್ಳ ಬೋಂಡ ಎಲ್ಲ ಮಾಡ್ತಾ ಇದ್ದೀನಿ. ಬಿಸಿ ರೈಸು ಸಂಜೆ ಆಗಿತ್ತು, ಮಾಡೋಣ ಲೇಟಾಗಿ ಅಂದ್ಕೊಂಡ್ವಿ. ಬಟ್ ಆಲ್ರೆಡಿ ಲೇಟ್ ಆಗಿತ್ತು ಅಂದ್ಬಿಟ್ಟು ಬೇಗ ಕೇಕ್ ಕಟ್ಟಿಂಗ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಬೇಗ ಮಾಡ್ತಾ ಇದ್ವಿ. ನಮ್ಮತ್ತೆ ನಮ್ಮ ಹುಡುಗರೆಲ್ಲ ಹೆಲ್ಪ್ ಮಾಡಿದ್ರು. ಒಬ್ಬಟ್ಟೆಲ್ಲ ಸುಟ್ಟರೆ ಅರ್ಧ ಕೆಲಸ ಆದಂಗೆ. ಸೊ ಹಾಗಾಗಿ ಬೇಗ ಸುಟ್ಬಿಟ್ಟು 4 o'clock ಕೂತಿದ್ದಕ್ಕೆ 5:30ವರೆಗೂ ಮಾಡಿದ್ದೀವಿ. ಏನೋ ಈರುಳ್ಳಿ ಕಟ್ ಮಾಡೋದು ಕಣ್ಣಾಗ ನೀರು ಬರುತ್ತೆ ಅಂತ. ಈರುಳ್ಳಿ ಸಿಪ್ಪೆ ತಲೆ ಮೇಲೆ ಹಾಕೊಂಡ್ರೆ ಕಣ್ಣಲ್ಲಿ ನೀರು ಬರಲ್ಲ ಅಂದ್ಬಿಟ್ಟು ಅವ್ರ ಲಾಜಿಕ್, ಅದಕ್ಕೆ ತಲೆ ಮೇಲೆ ಹಾಕೊಂಡಿದ್ದ.
ಈ ಸರಿ ನನ್ನ ಮಗನ ಸೆಕೆಂಡ್ ಬರ್ಡೇ. ಫಸ್ಟ್ ಬರ್ಡೇಗೆ ಫುಲ್ ನಾನ್ ವೆಜ್ ಪಾರ್ಟಿ ಇಟ್ಕೊಂಡಿದ್ವಿ, ರಿಲೇಟಿವ್ಸ್ಗೆಲ್ಲ ಗ್ರ್ಯಾಂಡಾಗಿ ಮಾಡಿದ್ವಿ. ಹಾಗಾಗಿ ಈ ಸರಿ ಸಿಂಪಲ್ ಆಗಿ ಮಾಡೋಣ. ಅವ್ನು ನಾನ್ ವೆಜ್ ಅಂದರೆ ಇಷ್ಟನೇ ಆಗಲ್ಲ, ಹಾಗಾಗಿ ಸ್ವೀಟ್ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದು. ಮನೆಗೆ ಯಾರಿಗೂ ಹೇಳಿಲ್ಲ, ಅಮ್ಮ ನಮ್ಮ ಹಸ್ಬೆಂಡ್ ತಂಗಿ ಇಬ್ರಿಗೂ ಅಷ್ಟೇ ನಾನು ಇನ್ವೈಟ್ ಮಾಡಿದ್ದೆ, ಯಾರನ್ನೂ ಇನ್ವೈಟ್ ಮಾಡಿಲ್ಲ. ಯಾರು ಬರಲೂ ಇಲ್ಲ. ನಮ್ಮ ದೊಡ್ಡ ಮಾವ ನಮ್ಮ ದೊಡ್ಡತ್ತೆ ಎಲ್ಲ ಇಲ್ಲೇ ಇದ್ರು, ಹಾಗೆ ಚಿಕ್ಕತ್ತೆ ಚಿಕ್ಕ ಮಾವನೂ ಇಲ್ಲೇ ಇದ್ದಾರೆ. ಬೇರೆ ಪರ್ಪಸ್ ಬಂದಿದ್ರು, ಹಾಗಾಗಿ ಅವರು ಹೋಗ್ತೀನಿ ಅಂದರು. ಇವತ್ತು ಬರ್ಡೇ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ದೆ, ಹಾಗಾಗಿ ಇದ್ದಾರೆ. ತೋರಿಸ್ತೀನಿ ನಿಮ್ಗೆ ಅವರೆಲ್ಲ. ಹಾರಿಕಾ ಮೇಲೆ ಜ್ವರ ಮೇಲೆ ಆಮೇಲೆ ಬಾ ಕೇಕ್ ಕಟ್ ಮಾಡ್ಕೊಂಡು ಅದ್ದಿ ಏನದು ಇನ್ನ ರೆಡಿನೇ ಆಗಿಲ್ಲಲ್ಲ ಪಾಪ, ಅವ್ನು ರೆಡಿ ಮಾಡಿಲ್ಲ. ಸತಿ ಕಿತ್ತಾಕ್ಬಿಟ್ಟ ಅಂದ ತಕ್ಷಣ. ಏನೆಲ್ಲ ಗೋಲ್ಡ್ ಕಲರಾ? ಏನಕ್ಕೆ ಇಷ್ಟೊಂಬಲ್ಲ? ನಾನು ಹೇಳಿಲ್ಲ ಬೇಡ, ಸಿಂಪಲ್ ಆಗಿ ಸುಮ್ಮನೆ ಹಿಂಗಿಕ್ಕು ಅಂತ. ಅದ್ದಿ ಓಯ್ ಎಲ್ಲ ಡೆಕೋರೇಷನ್ ರೆಡಿ ಮಾಡ್ತಾರೆ. ಅವನ್ ನೋಡ, ನೀವು ಹೊಡೆದಿರೋದೆಲ್ಲ ಹೊಡೆದಾಕ್ತಾವನೆ. ಏಯ್ ಹೊಡೆದಾಕ್ತಾ ಇದೀಯ ಎಲ್ಲ. ಈ ಸರಿ ಕೇಕು ನಮ್ಮ ಹಸ್ಬೆಂಡ್ ಚಾಯ್ಸು, ಯಾಕಂದ್ರೆ ನಂಗೆ ಗೊತ್ತೇ ಇಲ್ಲ. ಹೇಳಿರೋದೆಲ್ಲ ಫೈನಲ್ ತಂದ್ಮೇಲೆ ನೋಡಿದ್ ನಾನು ಸ್ವಲ್ಪ ಬಿಸಿ ಇದ್ದೆ. ಫೋಟೋ ಶೂಟ್ ಮಾಡಿ ಹುಡುಕ್ತಾನಲ್ಲ, ಹುಡುಕ್ತಾನ. ಬೆಲ್ಟ್ ಕಾಣಿಸ್ತಾ ಇತ್ತು ನೋಡು. ಇಲ್ಲಿ ನೋಡು, ಇಲ್ಲಿ ನೋಡು. ಪ್ಯಾಂಟ್ ಮೇಲೆ ಹೇಳಿ, ಶರ್ಟ್ ಕೇಳಿ. ಇರ್ಲಿ ಇರ್ಲಿ. ಪ್ಯಾಂಟ್ ಮತ್ತೆ ಮೇಲೆ ಹೇಳಿ. ಅವನಿಗೆ ಖುಷಿ ಆಗುತ್ತೆ ನೋಡು. ಸ್ವಲ್ಪ ಝೂಮ್ ಮಾಡ್ತಾಗಿತ್ತು. ಕೇಕ್ ಕಟಿಂಗ್ ಆದ್ಮೇಲೆ ಮತ್ತೆ ಫೋಟೋ ಎಲ್ಲ ಆಗಲ್ಲ ಅಂದ್ಬಿಟ್ಟು ಇವಾಗ ನನ್ನ ಮಗನ ಪೋಸ್ ಎಲ್ಲ ಕೊಡಕ್ಕೆ ಹೇಳ್ತಾ ಇದ್ರು. ಆಕ್ಚುಲಿ 5 months ನಾನು ಬಂದಿದ್ದು, ಅವ್ನು ಇವಾಗ ಇಷ್ಟುದ್ದಾಗವನೆ ಅಂದರೆ ಅದು ಹೇಗೆ ಟೈಮ್ ಆಯಿತು ಅಂತ ನನಗೆ ಒಂದೊಂದ್ಸರಿ ಆಶ್ಚರ್ಯ ಆಗುತ್ತೆ. ಅವನ ಹತ್ರ 2 years ಇಷ್ಟು ಬೇಗ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಇಷ್ಟು ಬೇಗ ಕಳೆದೋಯ್ತು ಅಂತ. ಬಟ್ ಕ್ಯೂಟ್ನೆಸ್ ಇದು ನನ್ನ ದೊಡ್ಡ ಮಗನ ಕಂಪೇರ್ ಮಾಡಿದ್ರೆ ನನ್ನ ಚಿಕ್ಕ ಮಗ ನನಗೆ ಅಷ್ಟು ಕಾಟ ಕೊಟ್ಟಿಲ್ಲ. ಹಾಗಾಗಿ ಏನು ನನಗೆ ಅಷ್ಟು 2 years ಹೋಗಿದ್ದೆ ಗೊತ್ತಾಗಿಲ್ಲ. ನಾವು ಎಲ್ಲ ಬೇಗ ಬೇಗ ಫಸ್ಟಿನ ಕೇಕ್ ಕಟಿಂಗ್ ಮುಂಚೆ ಫೋಟೋ ಎಲ್ಲ ತಗೊಳ್ತಾ ಇದ್ವಿ. ಇವ್ರು ನಮ್ಮ ಚಿಕ್ಕತ್ತೆ ಮಕ್ಕಳು, ತಮ್ಮಂದಿರು ಆಗಬೇಕು ನಮಗೆಲ್ಲ. ಅಯ್ಯೋ ಫೋಟೋ ಕ್ಲಾರಿಟಿ ಹೊಟ್ಟೋಯ್ತು. ಇಲ್ಲಿ ನೋಡಿ, ಇಲ್ಲಿ ಕ್ಲಾರಿಟಿ. ಅವನು ಊಪೋದು ಅನ್ಸೋದಲ್ಲ, ಊಪ್ರಿ ಊಪ್ರಿ ಎಲ್ಲಾರು. ಅಯ್ಯೋ ಅಣ್ಣ, ನಿನ್ನ ಫೋನಲ್ಲಿ ಕ್ಲಾರಿಟಿ ಹೊರಟೋಯ್ತಣ್ಣ. ಏಯ್ ನೀನೆ ಬೆಂಕಿ ಕಾಯಿಸ್ಕೊಂತ ಇದ್ದ, ತೆಗಿ ಕೈ. ಏ ಬಿಡ್ತಾ ಇದ್ದೀರಾ? ಬಿಡ್ಬೇಕಾದ ಇಲ್ಲ ನೋಡ್ರಿ, ಇಲ್ಲ ನೋಡ್ರಿ. ಏಯ್ ಸೈಡ್ ಹೋಗ ಲೇ. ಇವನ್ನ ಸೊಂದಲ್ಲಿ ಹಾಕೊಡ್ರಿ. ಹೇಳಿದ್ರಿ ಇರಕ್ಕ ನೋಡ್ರಿ. ಅಯ್ಯ ಫೋಟೋ ತೆಗಿಯೋದು ಹೆಂಗೆ? ಇಲ್ಲಿ ನೋಡ್ರಿ, ಪ್ಲಾಸ್ಟಿಕ್ ಸುರಿತೈತೆ ನೋಡ್ರಿ. ಎಲ್ಲಿ? ಇಕ್ಕಾಗ ಇಲ್ಲಿ ಏನೋ ಒಂದು ಹೇಳಿ ಇಕ್ಬೇಕು ಇವಾಗ.
ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ವಿಡಿಯೋ ಮಾಡಕ್ ಆಗಿಲ್ಲ ನನಗೆ, ಯಾಕಂದ್ರೆ ಎಲ್ರಿಗೂ ಊಟ ಬಡಿಸೋದ್ರಲ್ಲಿ ಬ್ಯುಸಿ ಆಗೋದೆ, ಅದು ಕ್ಲಿಪ್ ತಗೊಳಕ್ ಆಗಿಲ್ಲ. ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.